ನಮಸ್ಕಾರ. ಇವತ್ತು ನಾವು ಕರ್ನಾಟಕದ ಉಡುಪಿ ಜಿಲ್ಲೆಯಿಂದ ಬಂದಿರೋ ಒಂದು ಆಮ್, ಬಹಳ ಶಾಕಿಂಗ್ ಆದ ಸುದ್ದಿಯ ಬಗ್ಗೆ ಮಾತಾಡೋಣ. ಕೇಳಿದ್ರೇನೆ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ. ಒಂದು 4 ದಿನದ ಹೆಣ್ಣು ಹಸುಗೂಸನ್ನ ದುಡ್ಡಿಗೋಸ್ಕರ ಮಾರಾಟ ಮಾಡಿದ್ದಾರೆ ಅಂತ. ನಿಜಕ್ಕೂ ಆತಂಕಕಾರಿ ವಿಷಯ ಇದು. ನಮ್ಮ ಹತ್ರ ಇರೋ ಕೆಲವು ರಿಪೋರ್ಟ್ಸು, ಆಮೇಲೆ ಅದರ ಸಾರಾಂಶಗಳ ಆಧಾರದ ಮೇಲೆ ನಾವು ಮಾತಾಡ್ತಾ ಇದ್ದೀವಿ. ಇವತ್ತಿನ ನಮ್ಮ ಈ ಒಂದು ಚರ್ಚೆಯ ಉದ್ದೇಶ ಈ ಕೇಸ್ನೆ ಹಿಂದಿನ ನಿಜವಾದ ಸಂಗತಿಗಳೇನು, ಅದರ ಎಫೆಕ್ಟ್ಸ್ ಏನು ಅಂತ ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಳ್ಳೋದು. ಸರಿ, ಹಾಗಾದ್ರೆ ಇದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಣ. ಖಂಡಿತ. ಇದು ಕೇವಲ ಒಂದು ಸುದ್ದಿ ಅಲ್ಲ ನೋಡಿ. ಇದರಲ್ಲಿ ತುಂಬಾ ಸೂಕ್ಷ್ಮವಾದ ವಿಚಾರಗಳಿದೆ. ಮಕ್ಕಳ ಕಳ್ಳಸಾಗಣೆ, ಅದರಲ್ಲೂ ಈ ತರಹ ಅಸಹಾಯಕ ಸ್ಥಿತಿಯಲ್ಲಿರೋ ಹಸುಗೂಸುಗಳ ಮಾರಾಟ, ಇದು ನಮ್ಮ ಸಮಾಜದ ಒಂದು ದೊಡ್ಡ ಸಮಸ್ಯೆ. ಈ ನಿರ್ದಿಷ್ಟ ಕೇಸ್ನ ಪ್ರತಿಯೊಂದು ಅಂಶವನ್ನು ನಾವು ಸ್ವಲ್ಪ ಗಂಭೀರವಾಗಿ ನೋಡಬೇಕಾಗತ್ತೆ. ಮೊದಲಿಗೆ ಈ ಘಟನೆ ಎಲ್ಲಿ ನಡೆತು, ಯಾರು ಇದ್ರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನ ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳೋಣ. ಇದು ನಡೆದಿದ್ದು ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನಲ್ಲಿ. ಹೌದು. ಮಾರಾಟ ಆಗಿರೋ ಮಗು ಆಕ್ಚುಲಿ ಅತ್ಯಾಚಾರಕ್ಕೆ ಒಳಗಾದ ಒಬ್ಬ ಮಹಿಳೆಗೆ ಹುಟ್ಟಿದ್ದು. ಕೇವಲ 4 ದಿನದ ಹೆಣ್ಮಗು. ಈ ಮಗುವನ್ನ ಮಂಗಳೂರಿನ ಒಂದು ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಸುಮಾರು 4.5 ಲಕ್ಷ ರೂಪಾಯಿಗೆ ಮಾರಿದಾರಿ ಅಂತ ರಿಪೋರ್ಟ್ ಆಗಿದೆ. ಹೌದು. ಈ ಡೀಟೇಲ್ಸ್ ಕೇಳಿದ್ರೇನೆ ಅಂದ್ರೆ ತುಂಬಾ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಮೊದಲನೇದಾಗಿ ಆ ತಾಯಿಯ ಪರಿಸ್ಥಿತಿ ಯೋಚನೆ ಮಾಡಿ. ಅವರು ಅತ್ಯಾಚಾರ ಸಂತ್ರಸ್ತೆ, ಫಿಸಿಕಲಿ, ಮೆಂಟಲಿ, ಸೋಷಿಯಲಿ ಎಷ್ಟೊಂದು ವೀಕ್ ಆಗಿರ್ಬೋದು. ಅಂಥ ಟೈಮ್ನಲ್ಲಿ ಅವರ ಅಸಹಾಯಕತೆಯನ್ನ ಆ ದುರುಪಯೋಗ ಪಡಿಸ್ಕೊಂಡಿರೋ ಸಾಧ್ಯತೆ ತುಂಬಾ ಇದೆ. ಆ ಮಗುವಿನ ಸ್ಥಿತಿಯಂತೂ ಹೇಳೋದೇ ಬೇಡ ಅಲ್ವಾ. 4 ದಿನದ ಕೂಸು. ಹೌದು. ಮತ್ತೆ ಈ ಕೇಸ್ನಲ್ಲಿ ಅಮೌಂಟ್ ಕೂಡ ಮೆನ್ಷನ್ ಆಗಿದೆ, 4.5 ಲಕ್ಷ ರೂಪಾಯಿ. ಇದು ಏನೋ ಸಣ್ಣ ಮೊತ್ತ ಅಲ್ಲ. ಇಷ್ಟು ದೊಡ್ಡ ಮೊತ್ತದ ಡೀಲ್ ನಡೆದಿದೆ ಅಂದ್ರೆ ಇದರ ಅರ್ಥ ಏನು? ಇದು ಕೇವಲ ಅಡಾಪ್ಷನ್ ಪ್ರೋಸೆಸ್ನ ಏನೋ ಒಂದು ಇಲ್ಲೀಗಲ್ ಫಾರ್ಮ್ ಅಷ್ಟೇನಾ, ಅಥವಾ ಬೇರೆ ಏನಾದ್ರೂ ಇದೆಯಾ? ಖಚಿತವಾಗಿಯೂ ಇದು ಬೇರೇನೂ ಸೂಚಿಸುತ್ತೆ. ಇಲ್ಲಿ ನೋಡಿ, ವಿಶೇಷವಾಗಿ ಗಮನಿಸಬೇಕಾದ ಅಂಶ ಅಂದ್ರೆ ಈ ವ್ಯವಹಾರದ ಸ್ವರೂಪ. 4.5 ಲಕ್ಷ ರೂಪಾಯಿ. ಇದು ಒಂದು ಸ್ಪೆಸಿಫಿಕ್ ಮತ್ತೆ ಗಣನೀಯ ಮೊತ್ತ. ಇದು ಏನೋ ಎಮೋಷನಲ್ ಆಗಿ ಅಥವಾ ಅನಿವಾರ್ಯತೆಯಿಂದ ಸಡನ್ನಾಗಿ ತಗೊಂಡ ನಿರ್ಧಾರ ಅಲ್ಲ ಅಂತ ಕ್ಲಿಯರ್ ಆಗಿ ಹೇಳುತ್ತೆ. ಬದಲಿಗೆ ಇದು ಪ್ರೀ ಪ್ಲಾನ್ಡ್, ಅಂದ್ರೆ ಒಂದು ಆರ್ಗನೈಸ್ಡ್ ಕ್ರೈಮ್ ನೆಟ್ವರ್ಕ್ನ ಭಾಗ ಇರ್ಬೋದು ಅನ್ನೋ ಸಂಶಯ ಬರುತ್ತೆ. ಇಷ್ಟು ದೊಡ್ಡ ಮೊತ್ತ ಸಾಮಾನ್ಯವಾಗಿ ಇಲ್ಲೀಗಲ್ ಅಡಾಪ್ಷನ್ಗಿಂತ ಹೆಚ್ಚಾಗಿ ಈ ಚೈಲ್ಡ್ ಟ್ರಾಫಿಕಿಂಗ್ ಇದೆಯಲ್ಲ, ಅಂಥ ದಂಧೆಗಳಲ್ಲಿ ಕೇಳಿಬರುತ್ತೆ. ಮಗುವಿಗೆ ಒಂದು ಬೆಲೆ ಕಟ್ಟಿ ಲಾಭಕ್ಕೋಸ್ಕರ ನಡೆಸಿದ ವ್ಯವಹಾರದ ಹಾಗೆ ಕಾಣುತ್ತೆ ಇದು. ಹೌದು. ತುಂಬಾ ಶಾಕಿಂಗ್ ವಿಷಯ ಅಂದ್ರೆ ಇದೆಲ್ಲ ನಡೆದಿದ್ದು ಒಂದು ಪ್ರೈವೇಟ್ ಆಸ್ಪತ್ರೆಯಲ್ಲಿ. ಸಾಮಾನ್ಯವಾಗಿ ಹಾಸ್ಪಿಟಲ್ ಅಂದ್ರೆ ಹೆಲ್ತ್ ಕೇರ್, ಸೇಫ್ಟಿ, ಅದಕ್ಕೆ ನಾವು ನಂಬಿ ಹೋಗೋ ಜಾಗ ಅಲ್ವಾ? ಖಂಡಿತ. ಅಂತ ಕಡೆನೆ ಈ ತರ ಒಂದು ದೊಡ್ಡ ಅಪರಾಧ ನಡೆದಿದೆ ಅಂದ್ರೆ ಆ ಸಿಸ್ಟಮ್ ಬಗ್ಗೆನೇ ಕ್ವೆಶನ್ಸ್ ಬರುತ್ತೆ. ಹೌದು ಹೌದು. ಇದು ಮೂರನೇ ಬಹುಶಃ ಅತಿ ಗಂಭೀರವಾದ ಪಾಯಿಂಟ್. ಆಸ್ಪತ್ರೆ ಅಂದ್ರೆ ಅದು ರಕ್ಷಣೆ, ಆರೈಕೆ ನೀಡೋ ಜಾಗ ಆಗಿರಬೇಕು. ಆದರೆ ಇಲ್ಲಿ ಅದೇ ಜಾಗ ಒಂದು ಇಲ್ಲೀಗಲ್ ವ್ಯವಹಾರದ ಶೋಷಣೆಯ ಸ್ಪಾಟ್ ಆಗಿದೆ ಇದು. ಆಸ್ಪತ್ರೆಯ ಮ್ಯಾನೇಜ್ಮೆಂಟ್ನಲ್ಲಿರೋ ಲೋಪಗಳನ್ನ, ಅಥವಾ ಸೆಕ್ಯೂರಿಟಿ ಫೇಲ್ಯೂರನ್ನ, ಅಥವಾ ಇನ್ನೂ ಸೀರಿಯಸ್ ಆಗಿ ಹೇಳೋದಾದ್ರೆ ಅಲ್ಲಿನ ಸ್ಟಾಫ್ ಇದರಲ್ಲಿ ಶಾಮೀಲಾಗಿದ್ದಾರಾ ಅನ್ನೋ ಅನುಮಾನವನ್ನು ತರುತ್ತೆ. ಪೇಷಂಟ್ಸ್, ಅದರಲ್ಲೂ ತಾಯಿ ಮಗು ಅಂತ ಸೂಕ್ಷ್ಮ ಸ್ಥಿತಿಯಲ್ಲಿರೋರ ಸೇಫ್ಟಿ ಜವಾಬ್ದಾರಿ ಹೊತ್ತಿರೋ ಸಂಸ್ಥೆಯಲ್ಲೇ ಹೀಗಾದ್ರೆ ಇನ್ನು ನಂಬಿಕೆ ಎಲ್ಲಿ ಉಳಿಯುತ್ತೆ? ಇದೆಲ್ಲದರ ಜೊತೆಗೆ ಈಗ ತನಿಖೆಯ ಬಗ್ಗೆನೂ ಒಂದಿಷ್ಟು ಮಾಹಿತಿ ಬಂದಿದೆ. ಪೊಲೀಸರು ಇದನ್ನ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂತ ಗೊತ್ತಾಗ್ತಿದೆ. ಇಲ್ಲಿಂದ ವಿಷಯ ಇನ್ನಷ್ಟು ಕಾಂಪ್ಲಿಕೇಟೆಡ್ ಆಗುತ್ತೆ. ಯಾಕಂದ್ರೆ ಈ ಮಾರಾಟದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನೋ ಆರೋಪದ ಮೇಲೆ ಒಬ್ಬ ಡಾಕ್ಟರ್ ಸೇರಿ 3 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಓ, ಡಾಕ್ಟರ್ ಅರೆಸ್ಟ್ ಆಗಿರೋದು ಈ ಕೇಸ್ನ ಗಂಭೀರತೆಯನ್ನು ಇನ್ನಷ್ಟು ಜಾಸ್ತಿ ಮಾಡುತ್ತೆ. ವೈದ್ಯಕೀಯ ವೃತ್ತಿ ಅನ್ನೋದು ನೋಡಿ ಜಗತ್ನಲ್ಲೇ ತುಂಬ ಗೌರವ ಇರೋ, ನಂಬಿಕೆಗೆ ಅರ್ಹವಾದ ಪ್ರೊಫೆಷನ್ಗಳಲ್ಲಿ ಒಂದು. ಜೀವ ಉಳಿಸೋ, ಕೇರ್ ಮಾಡೋ ಪ್ರತಿಜ್ಞೆ ತಗೊಂಡ ವ್ಯಕ್ತಿನೇ ಈ ಥರ ಕೆಲಸದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಆರೋಪ ಬಂದ್ರೆ ಅದು ಕೇವಲ ಆ ವ್ಯಕ್ತಿಯ ನೈತಿಕತೆಯ ಪ್ರಶ್ನೆ ಅಲ್ಲ, ಇಡೀ ಪ್ರೊಫೆಷನ್ ಮೇಲಿನ ನಂಬಿಕೆಗೆ ದೊಡ್ಡ ಪೆಟ್ಟದು. ಹೌದು. ಆ ಡಾಕ್ಟರ್ ಪಾತ್ರ ಎಷ್ಟರ ಮಟ್ಟಿಗಿತ್ತು ಅನ್ನೋದು ಇನ್ನೂ ತನಿಖೆಯಿಂದ ಗೊತ್ತಾಗ್ಬೇಕು. ಆದ್ರೆ ಆ ಸಿಸ್ಟಮ್ನ ಭಾಗವಾಗಿರೋ ಒಬ್ಬ ಪ್ರೊಫೆಷನಲ್ ಹೆಲ್ಪ್ ಇಲ್ದೆ ಹಾಸ್ಪಿಟಲ್ ಒಳಗೆ ಈ ತರ ಡೀಲ್ ನಡೆಯೋಕ್ ಸಾಧ್ಯನಾ? ಅದೇ ದೊಡ್ಡ ಪ್ರಶ್ನೆ. ಖಂಡಿತ. ಇದು ಒಂದು ಮುಖ್ಯವಾದ ಪ್ರಶ್ನೆಯನ್ನ ನಮ್ಮ ಮುಂದೆ ಇಡುತ್ತೆ. ಆ ಡಾಕ್ಟರ್ ರೋಲ್ ಕೇವಲ ಹೆಲ್ಪ್ ಮಾಡೋದಷ್ಟೇ ಆಗಿತ್ತಾ, ಅಥವಾ ಅವರೇ ಈ ನೆಟ್ವರ್ಕ್ನ ಮೇನ್ ಕೊಂಡಿಯಾಗಿದ್ರಾ? ಒಂದು ವೇಳೆ ಅವರೇ ಮೇನ್ ಆಗಿದ್ರೆ ಅವರು ತಮ್ಮ ಪೊಸಿಷನ್, ತಮ್ಮ ಪವರನ್ನ ಹೇಗೆ ಮಿಸ್ಯೂಸ್ ಮಾಡಿರ್ಬೋದು? ವಲ್ನರಬಲ್ ಪೇಷಂಟ್ಸ್ ಇನ್ಫಾರ್ಮೇಷನ್ ತಗೊಂಡು ಅವ್ರಿಗೇನಾದ್ರೂ ಆಸೆ ತೋರಿಸಿ ಅಥವಾ ಪ್ರೆಷರ್ ಹಾಕಿ ಈ ಕೆಲಸ ಮಾಡಿಸಿದ್ದಾರಾ? ಇದೆಲ್ಲ ತನಿಖೆ ಆಗ್ಬೇಕಾದ ವಿಷಯಗಳು. ಇದು ಕೇವಲ ಒಬ್ಬ ವ್ಯಕ್ತಿಯ ದುರಾಸೆ ಕೇಸಾ,
ಅಥವಾ ಮೆಡಿಕಲ್ ಸಿಸ್ಟಮ್ನಲ್ಲೇ ಇರೋ ಸರಿಯಾದ ಕಣ್ಗಾವಲು, ನೈತಿಕ ಕಂಟ್ರೋಲ್ಗಳ ಕೊರತೆಯಿಂದಾಗಿ ಹುಟ್ಕೊಂಡಿರೋ ದೊಡ್ಡ ಸಮಸ್ಯೆಯ ಸೂಚನೆಯ? ಇದನ್ನ ಆಳವಾಗಿ ನೋಡಬೇಕು. ತನಿಖೆ ಈಗ ಯಾವ ಹಂತದಲ್ಲಿದೆ? ಏನಾದ್ರೂ ಹೆಚ್ಚಿನ ಮಾಹಿತಿ ಇದೆಯಾ? ಈ ನೆಟ್ವರ್ಕ್ ಪತ್ತೆ ಮಾಡೋದರಲ್ಲಿ ಅಧಿಕಾರಿಗಳು ಎಷ್ಟು ಮುಂದೆ ಹೋಗಿದ್ದಾರೆ? ಸದ್ಯಕ್ಕೆ ಸಿಕ್ಕಿರೋ ರಿಪೋರ್ಟ್ಸ್ ಪ್ರಕಾರ ಪೊಲೀಸರು ಈ ಮೂವರ ಅರೆಸ್ಟ್ ನಂತರ ಇನ್ವೆಸ್ಟಿಗೇಷನ್ ಇನ್ನಷ್ಟು ಚುರುಕುಗೊಳಿಸಿದ್ದಾರೆ. ಇದು ಕೇವಲ ಈ ಮೂವರಿಗೆ ಸೀಮಿತ ಅಲ್ಲ, ಇದರ ಹಿಂದೆ ಒಂದು ದೊಡ್ಡ ನೆಟ್ವರ್ಕೇ ಇರ್ಬೋದು ಅನ್ನೋ ಡೌಟ್ ಇದೆ. ಈ ನೆಟ್ವರ್ಕ್ ರಾಜ್ಯದ ಬೇರೆ ಭಾಗಗಳಿಗೆ ಅಥವಾ ಇಂಟರ್ಸ್ಟೇಟ್ ಲೆವೆಲ್ಗೂ ಇದೆಯಾ ಅಂತ ಪತ್ತೆ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಇಂತಹ ನೆಟ್ವರ್ಕ್ಗಳನ್ನ ಬ್ರೇಕ್ ಮಾಡೋದು ಸ್ವಲ್ಪ ಕಷ್ಟದ ಕೆಲಸನೇ. ಯಾಕಂದ್ರೆ ಅವರು ತುಂಬಾ ಸೀಕ್ರೆಟಾಗಿ ಕೆಲಸ ಮಾಡ್ತಾರೆ, ಸಾಕ್ಷಿಗಳನ್ನ ನಾಶ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ಆದ್ರೂ ಒಬ್ಬ ಡಾಕ್ಟರ್ ಇದರಲ್ಲಿ ಇನ್ವಾಲ್ವ್ ಆಗಿರೋದು ಬಯಲಿಗೆ ಬಂದಿರೋದು ತನಿಖೆಗೆ ಒಂದು ಮುಖ್ಯವಾದ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಇದನ್ನ ಸ್ವಲ್ಪ ದೊಡ್ಡ ಪಿಕ್ಚರ್ನಲ್ಲಿ ನೋಡಿದ್ರೆ ಈ ಘಟನೆ ಕೇವಲ ಉಡುಪಿಯ ಒಂದು ಕೇಸ್ ಆಗಿ ಉಳಿಯಲ್ಲ ಅನ್ಸುತ್ತೆ. ಇದು ನಮ್ಮ ಸೊಸೈಟಿಯಲ್ಲಿ ಆಳವಾಗಿ ಬೇರೂರಿರೋ ಕೆಲವು ಸಮಸ್ಯೆಗಳ ರಿಫ್ಲೆಕ್ಷನ್ ತರ ಕಾಣುತ್ತೆ. ಹೌದು, ಖಂಡಿತವಾಗಿಯೂ. ಇದರ ಒಟ್ಟಾರೆ ಪರಿಣಾಮಗಳನ್ನ ನೋಡಿದ್ರೆ ಇದು ಹಲವು ಆಯಾಮಗಳನ್ನ ಹೊಂದಿದೆ. ಒಂದನೇದಾಗಿ, ಮಕ್ಕಳ ಮೇಲಿನ ದೌರ್ಜನ್ಯ, ಅವರ ಕಳ್ಳಸಾಗಣೆ ಎಷ್ಟು ವ್ಯಾಪಕವಾಗಿದೆ ಅಂತ ತೋರಿಸ್ತೆ. ವಿಶೇಷವಾಗಿ ಹೆಣ್ಮಕ್ಕಳ ವಿಷಯದಲ್ಲಿ ಅವರನ್ನ ಕೇವಲ ಒಂದು ವಸ್ತು ಅಂತ ನೋಡೋ ಮನಸ್ಥಿತಿ ಇನ್ನೂ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ. ಎರಡನೆಯದಾಗಿ, ಅತ್ಯಾಚಾರ ಸಂತ್ರಸ್ತೆಯರು ಮತ್ತೆ ಅವರ ಮಕ್ಕಳಿಗೆ ನಮ್ಮ ಸಮಾಜ, ನಮ್ಮ ಸರ್ಕಾರಿ ವ್ಯವಸ್ಥೆಗಳು ಕೊಡ್ತಿರೋ ಪ್ರೊಟೆಕ್ಷನ್, ಸಪೋರ್ಟ್ ಎಷ್ಟರ ಮಟ್ಟಿಗಿದೆ ಅನ್ನೋ ಪ್ರಶ್ನೆಯನ್ನ ಎತ್ತುತ್ತೆ. ಅವರಿಗೆ ಸರಿಯಾದ ಕೌನ್ಸಿಲಿಂಗ್, ಲೀಗಲ್ ಹೆಲ್ಪ್, ಫೈನಾನ್ಷಿಯಲ್ ಸೆಕ್ಯುರಿಟಿ, ರಿಹ್ಯಾಬಿಲಿಟೇಷನ್ ಸಿಗದೆ ಹೋದ್ರೆ ಅವರು ಈ ತರಹ ಶೋಷಣೆಗೆ ಸುಲಭವಾಗಿ ಒಳಗಾಗೋ ರಿಸ್ಕ್ ಇರುತ್ತೆ. ಅಂದ್ರೆ ನಮ್ಮ ಕಾನೂನು ವ್ಯವಸ್ಥೆ ಮತ್ತೆ ಈ ಸೋಷಿಯಲ್ ಸಪೋರ್ಟ್ ಸಿಸ್ಟಮ್ಸ್ ಇದೆಯಲ್ಲ, ಅದರಲ್ಲಿ ಎಲ್ಲೋ ಕೊರತೆ ಇದೆ ಅಂತೀರಾ? ಖಂಡಿತ. ಈಗ ಮಕ್ಕಳ ಕಲ್ಯಾಣ ಸಮಿತಿಗಳು, CWCs, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಗಳು, DCPUs ಅಂತ ಸಂಸ್ಥೆಗಳೆಲ್ಲ ಇವೆ, ಕೆಲಸ ಮಾಡ್ತವೆ. ಆದರೆ ಅವುಗಳ ರೀಚ್, ಅವುಗಳ ರಿಸೋರ್ಸಸ್ ಸಾಕಷ್ಟಿದ್ಯಾ ಅನ್ನೋದು ಪ್ರಶ್ನೆ. ಜೊತೆಗೆ ಕಾನೂನುಗಳನ್ನು ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡೋದ್ರಲ್ಲೂ ಸಮಸ್ಯೆ ಇರ್ಬೋದು. ಇಲ್ಲೀಗಲ್ ಅಡಾಪ್ಷನ್, ಮಕ್ಕಳ ಮಾರಾಟ ತಡೆಯೋಕೆ ಸ್ಟ್ರಾಂಗ್ ಕಾನೂನುಗಳಿದ್ರೂ ಅವುಗಳನ್ನು ಎಫೆಕ್ಟಿವ್ ಆಗಿ ಜಾರಿ ಮಾಡೋದ್ರಲ್ಲಿ ಚಾಲೆಂಜಸ್ ಇವೆ. ಮಾಹಿತಿ ಕೊರತೆ, ಕರಪ್ಷನ್ ಮತ್ತೆ ಜನರಲಿ ಅವೇರ್ನೆಸ್ ಇಲ್ದಿರೋದು, ಇದೆಲ್ಲ ಸೇರಿ ಇಂತಹ ಕ್ರೈಮ್ಸ್ ನಡೆಯೋಕೆ ಜಾಗ ಮಾಡಿಕೊಡುತ್ತೆ. ಮೆಡಿಕಲ್ ಸಿಸ್ಟಮ್ನ ಒಳಗಿನ ನೈತಿಕ ಜವಾಬ್ದಾರಿ ಬಗ್ಗೆನೂ ಇದು ಪ್ರಶ್ನೆ ಕೇಳುತ್ತೆ. ಆಸ್ಪತ್ರೆಗಳು ತಮ್ಮಲ್ಲಿ ನಡೆಯೋ ಆಕ್ಟಿವಿಟೀಸ್ ಬಗ್ಗೆ, ಎಸ್ಪೆಷಲಿ ತಾಯಿ ಮಗು ಆರೈಕೆ ವಿಷಯದಲ್ಲಿ ಇನ್ನಷ್ಟು ಕಣ್ಗಾವಲು, ಇನ್ನಷ್ಟು ಟ್ರಾನ್ಸ್ಪರೆನ್ಸಿ ತರಬೇಕಾದ ಅಗತ್ಯ ಇದೆ ಅಂತ ಇದು ಹೇಳುತ್ತೆ. ನಿಜ. ಹಾಸ್ಪಿಟಲ್ಸ್ಗಳಲ್ಲಿ ಸ್ಟ್ರಿಕ್ಟ್ ಆದ ಇಂಟರ್ನಲ್ ರೂಲ್ಸ್, ಎಥಿಕಲ್ ಕೋಡ್ಸ್ ಪಾಲನೆ, ರೆಗ್ಯುಲರ್ ಆಡಿಟ್ಸ್ ಇದೆಲ್ಲ ತುಂಬಾ ಮುಖ್ಯ. ಸ್ಟಾಫ್ಗೆ ಸರಿಯಾದ ಟ್ರೈನಿಂಗ್ ಕೊಡೋದು, ಏನಾದರೂ ಡೌಟ್ ಬಂದರೆ ತಕ್ಷಣ ರಿಪೋರ್ಟ್ ಮಾಡೋಕೆ ಒಂದು ಸೇಫ್ ಸಿಸ್ಟಮ್ ರೆಡಿ ಮಾಡೋದು ಇಂಪಾರ್ಟೆಂಟ್. ಪೇಷಂಟ್ಸ್ ರೈಟ್ಸ್ ಬಗ್ಗೆ, ವಲ್ನರೇಬಲ್ ಸ್ಥಿತಿಯಲ್ಲಿ ಇರೋರ ರೈಟ್ಸ್ ಬಗ್ಗೆ ಅವೇರ್ನೆಸ್ ಮೂಡಿಸೋದು ಕೂಡ ಅಷ್ಟೇ ಮುಖ್ಯ. ಹಾಗಾದ್ರೆ ಇದೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡಿದ್ರೆ ಏನು ಅರ್ಥ ಆಗುತ್ತೆ? ಉಡುಪಿಯಲ್ಲಿ ನಡೆದ ಈ ಘಟನೆ, 4 ದಿನದ ಮಗು ಮಾರಾಟ, ಆ 4.5 ಲಕ್ಷ ರೂಪಾಯಿ ಮೊತ್ತ, ಇದರಲ್ಲಿ ಒಬ್ಬ ಡಾಕ್ಟರ್ ಸೇರಿ 3 ಬಂಧನ, ನಡೀತಿರೋ ತನಿಖೆ, ಇದೆಲ್ಲ ಸೇರಿ ಒಂದು ಕಾಂಪ್ಲೆಕ್ಸ್ ಆದ ಮತ್ತೆ ಆತಂಕ ಹುಟ್ಟಿಸೋ ಚಿತ್ರಣವನ್ನ ಕೊಡ್ತಾ ಇದೆ. ಇದು ಬರೀ ಒಂದು ಕ್ರಿಮಿನಲ್ ಕೇಸ್ ಅಲ್ಲ, ಬದಲಾಗಿ ನಮ್ಮ ಸೋಷಿಯಲ್, ಮಾರಲ್ ಮತ್ತೆ ಸಿಸ್ಟಮಿಕ್ ಫೇಲ್ಯೂರ್ಸ್ಗಳ ಒಂದು ಕನ್ನಡಿ ತರಹ ಇದೆ. ಹೌದು, ಇದು ತುಂಬಾ ಪ್ರಶ್ನೆಗಳನ್ನ ನಮ್ಮ ಮುಂದೆ ಇಡುತ್ತೆ. ನಮ್ಮ ಸಮಾಜದಲ್ಲಿ ಅತ್ಯಂತ ವಲ್ನರಬಲ್ ಆಗಿರೋರನ್ನ ಪ್ರೊಟೆಕ್ಟ್ ಮಾಡೋಕೆ ನಾವು ಎಷ್ಟರ ಮಟ್ಟಿಗೆ ರೆಡಿ ಇದ್ದೀವಿ? ನಮ್ಮ ಕಾನೂನು, ನಮ್ಮ ಸಪೋರ್ಟ್ ಸಿಸ್ಟಮ್ಸ್ ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಿದೆ? ಪ್ರೊಫೆಷನಲ್ ಎಥಿಕ್ಸ್ ಎಲ್ಲಿ ತಪ್ಪಿ ಹೋಗ್ತಿದೆ? ಮತ್ತೆ ಈ ತರಹ ಶೋಷಣೆಗಳು ನಡೀತಾ ಇರೋದಕ್ಕೆ ಕಾರಣ ಆಗ್ತಿರೋ ಆಳವಾದ ಸಾಮಾಜಿಕ ಆರ್ಥಿಕ ಕಾರಣಗಳೇನು? ಇವುಗಳ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡೋದು ತುಂಬಾನೇ ಅಗತ್ಯ. ಸರಿ, ಈ ಚರ್ಚೆಯನ್ನ ಮುಗಿಸೋ ಮೊದಲು ನಮ್ಮ ಕೇಳುಗರು ಯೋಚನೆ ಮಾಡೋಕೆ ಒಂದು ಕೊನೆಯ ವಿಚಾರವನ್ನ ಬಿಟ್ಟೋಗೋಣ. ಖಂಡಿತ. ನೋಡಿ, ಈ ಥರ ಘಟನೆಗಳು ನಡೆದಾಗ ನಾವು ಸಾಮಾನ್ಯವಾಗಿ ತಕ್ಷಣಕ್ಕೆ ಕೋಪ ತೋರಿಸ್ತೀವಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತೀವಿ. ಅದು ಸರಿನೇ. ಆದರೆ ಅದರ ಜೊತೆಗೆ ನಾವು ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ಯೋಚನೆ ಮಾಡಬೇಕಾಗುತ್ತೆ. ಇಂತಹ ಕೆಟ್ಟ ಕೆಲಸಗಳು ನಡೆಯೋದಕ್ಕೆ ಕಾರಣ ಆಗಿರೋ ಆ ಮೂಲ ಕಾರಣಗಳ ಬಗ್ಗೆ, ಅಂದರೆ ಸಮಾಜದಲ್ಲಿರೋ ಅಸಮಾನತೆ, ಬಡತನ, ಲಿಂಗ ತಾರತಮ್ಯ, ಎಜುಕೇಷನ್ ಕೊರತೆ ಮತ್ತೆ ಮುಖ್ಯವಾಗಿ ಮನುಷ್ಯರಲ್ಲಿ ಇರಬೇಕಾದ ಕರುಣೆ, ಸಂವೇದನೆ ಕಡಿಮೆ ಆಗ್ತಿರೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಿದೆ.
ಕೇವಲ ಕಾನೂನು ಕ್ರಮಗಳು ಮಾತ್ರ ಸಾಲದು. ಸಮಾಜವಾಗಿ ನಮ್ಮೆಲ್ಲರ ಜವಾಬ್ದಾರಿ, ನಮ್ಮ ಕಲೆಕ್ಟಿವ್ ಕಾನ್ಷಿಯಸ್ ಎಲ್ಲಿ ಫೇಲ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಆತ್ಮಾವಲೋಕನ ಮಾಡ್ಕೊಳ್ಳೋ ಅಗತ್ಯ ಬಹುಶಃ ಇವತ್ತು ತುಂಬಾ ಇದೆ.